ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಿವೇದಿತ ಅವರು ರಾಜಾನಂದ ಸ್ವಾಮಿಯವ್ರನ್ನ ಕರ್ಕೊಂಡು ಹೋಗಿದ್ದ ವಿಚಾರ ನೋಡಿ ಇಲ್ಲಿದೆ. ಏನಮ್ಮ ಏನೋ ಮಾತಾಡಬೇಕು ಅಂದ್ಯಂತೆ ಸರ್, ಸ್ವಲ್ಪ ಪರ್ಸ್ನಲ್ ವಿಚಾರ. ಸರ್ ತಮ್ಮ ಕಾರಲ್ಲಿ ಕೂತ್ಕೊಂಡು ಮಾತಾಡ್ಬೋದಲ್ಲ ಸರ್? ಓಕೆ. ಬಮ್. ಮುನಿಯಪ್ಪ ಅವರೇ, ಬೇಜಾರು ಮಾಡ್ಕೋಬೇಡಿ ಸರ್, ಕೂತ್ಕೊಂಡ್ರಿ. ಅಲ್ಲಿ ಬಾಂಬ್ ಬಿತ್ತು ಅಂತ ಗೊತ್ತಿದ್ದ ವ್ಯಕ್ತಿ ರಾಜಾನಂದ ಸ್ವಾಮಿಯವ್ರಿಗೆ ಆ ಕಾರ್ನಲ್ಲಿ ಕೂತ್ಕೊಳ್ಳೋಕ್ಕೆ ಸೂಚಿಸಿದ್ದು ಅಂತ ಹೇಳಿದ್ರಿ. ಕಾರ್ನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದು ತಾವು, ಹಾಗಾಗಿ ಅಲ್ಲಿ ಬಾಂಬ್ ಬಿತ್ತು ಅಂತ ಗೊತ್ತಿದ್ದು ತಮಗೆ. ನಿವೇದಿತ ಅವರು ನೋಡಿ ಒಂದು ಮಾತು ಹೇಳಿಲ್ಲ. ರಾಜಾನಂದ ಸ್ವಾಮಿಯವರ ಕಾರಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದು ತಾವು. ಅಂದರೆ ಅಲ್ಲಿ ಬಾಂಬ್ ಬಿತ್ತು, ಆ ಬಾಂಬ್ ಮೂಲಕ ರಾಜಾನಂದ ಸ್ವಾಮಿಯವರ ಕೊಲೆ ಆಗಬೇಕು ಅಂತ ಉದ್ದೇಶ ಇದ್ದಿದ್ದು ನಿವೇದಿತ ಅವ್ರಿಗಲ್ಲ, ತಮಗೆ. ನಿವೇದಿತ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಅಪಾಯಿಂಟ್ ಆದ ಹೈ ಪವರ್ ಕಮಿಟಿ ಚೇರ್ಮನ್ ಆಗಿದ್ದರು. ತಾವು ಪರೋಕ್ಷವಾಗಿ ಆಲ್ಬರ್ಟ್ ಶಿಕಾಗೋ ಕಂಪನಿ ಮೂಲಕ 7 ಜನರ ಕೊಲೆಗೆ ಕಾರಣರಾಗಿದ್ದೀರಿ ಮತ್ತು ಸುತ್ತಮುತ್ತಲ ಪರಿಸರ ನಾಶಕ್ಕೆ ಕಾರಣ ಆಗಿದ್ದೀರಿ ಅಂತ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದೇವಸಾಗರದ ಸೆಷನ್ಸ್ ಕೋರ್ಟಲ್ಲಿ ಹಾಕೋದಕ್ಕೆ ಎಲ್ಲ ಏರ್ಪಾಟನ್ನು ಮಾಡಿಕೊಂಡಿದ್ರು ನಿವೇದಿತ ಅವರು. ಮೊಕದ್ದಮೆ ಹಾಕೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರಲಿಲ್ವ? ಹೌದು. ಇನ್ನೊಂದು ವಾರ ತಡೆದಿದ್ದರೆ ನೀವು ಜೈಲು ಸೇರುವ ಎಲ್ಲ ಸಂಭವನೂ ಇತ್ತು. ಹಾಗಾಗಿ ರಾಜಾನಂದ ಸ್ವಾಮಿ ಮತ್ತು ನಿವೇದಿತ ಇಬ್ಬರು ಆ ಕಾರಲ್ಲಿ ಕೂತ್ಕೊಂಡು ಅದರಲ್ಲಿದ್ದ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಿ ಸತ್ತು ಹೋಗಿಬಿಡಲಿ ಅಂತ ಹೇಳಿಬಿಟ್ಟು ನೀವು ಅವರನ್ನು ಆ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ರಿ. ಆ ಜೈಲು ಸೇರೋ ಸಂಭವ ತಪ್ಪಿಸ್ಕೊಳ್ಳೋಕ್ಕೆ ಮತ್ತು ರಾಜಾನಂದ ಸ್ವಾಮಿಯವರು ಸತ್ತರೆ ನೀವೇ ಮುಖ್ಯಮಂತ್ರಿ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ರಾಜಾನಂದ ಸ್ವಾಮಿ ಮತ್ತು ನಿವೇದಿತ ಇಬ್ಬರನ್ನೂ ಒಟ್ಟಿಗೆ ಕೊಲ್ಲೋ ಸಂಚು ಮಾಡಿದ್ರಿ. ಸುಳ್ಳು. ನವೆಂಬರ್ 18ನೇ ತಾರೀಕು ನಿವೇದಿತ ಅವರು ರಾಜಾನಂದ ಸ್ವಾಮಿಯವರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೇಳಿದಾಗ ನೀವು ಆ ಫೋನ್ ತಗೊಂಡು ನವೆಂಬರ್ 20ನೇ ತಾರೀಕು IBಗೆ ಬನ್ನಿ ಸಂಜೆ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟು ನಿವೇದಿತ ಅವ್ರನ್ನಲ್ಲಿಗೆ ಬರೋ ಹಾಗೆ ಮಾಡಿದ್ದು ನೀವು ಇದೇ ಕಾರಣಕ್ಕೋಸ್ಕರ. ನಿವೇದಿತ ಅವರು ರಾಜಾನಂದ ಸ್ವಾಮಿಯವರ ಜೊತೆಯಲ್ಲಿ ಸುಟ್ಟು ಭಸ್ಮ ಆಗಿಬಿಡಲಿ ಅಂತ. ನಿವೇದಿತ ಅವರೇ ಹಿಡಿಸಿದ್ರು ಅಂತ ಹೇಳ್ತೀರಲ್ಲ, ನಿವೇದಿತ ಅವರೇ ಬಾಂಬ್ ಬಿಡಿಸ್ಬಿಟ್ಟು ಅವರೇ ಹೋಗೋ ಕಾರಲ್ಲಿ ಕೂತ್ಕೊಂಡು ಬಿಡ್ತಾರ? ನೀವು ಹಿಡಿಸಿದ್ದು, ನೀವು ನಿವೇದಿತ ಅವ್ರು ಬರೋ ಹಾಗೆ ಮಾಡಿದ್ದು, ನೀವು ರಾಜಾನಂದ ಸ್ವಾಮಿಯವರು ಅಲ್ಲೇ ರೆಸ್ಟ್ ತಗೊಳ್ಳೋ ಹಾಗೆ ಏರ್ಪಾಟ್ ಮಾಡಿದ್ದು. ಹಾಗೇನಿಲ್ಲ. ಬೆಂಗ ಸಾಹೇಬ್ರೆ, ತಾವು ಈ ಫ್ಯಾಕ್ಟ್ರಿ ಮಾಡೋಕ್ಕೆ ಮುಂಚೆ ಲಾ ಓದಿದ್ದವರು, ಕ್ರಿಮಿನಾಲಜಿ ಬಗ್ಗೆ ತಮಗೆ ಸ್ವಲ್ಪ ಗೊತ್ತಿರಬಹುದು ಮತ್ತು ಹೋಮ್ ಮಿನಿಸ್ಟರ್ ಆದಾಗ ಇದೆಲ್ಲ ತಮಗೆ ಪರಿಚಯ ಇರುತ್ತೆ. ಪ್ರಪಂಚದ ಅಪರಾಧ ಶಾಸ್ತ್ರದಲ್ಲಿ, ಕ್ರಿಮಿನಾಲಜಿನಲ್ಲಿ ಒಂದು ಮೋಡಸ್ ಆಪರೆಂಡಿ ಇದೆ. ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ, ಯಾರೋ ಅವನನ್ನು ಕೊಲ್ಲಬೇಕು ಅಂತ ಉದ್ದೇಶ ಇರುತ್ತೆ. ಅವರ ಸಮಯ ಕಾಯ್ತಾರೆ. ಇನ್ಯಾವುದೋ ಒಂದು ಬಲವಾದ ಮತ್ತು ಪಬ್ಲಿಕ್ಗೆ ಲಭ್ಯವಾಗುವ ಮಾಹಿತಿಯ ಪ್ರಕಾರ ಇನ್ಯಾರೋ ಕೊಲ್ಲಬೇಕು ಅಂತ ಇದ್ದಾಗ, ಒಂದು ಬೃಹತ್ ಸಂಘಟನೆ, ಬೃಹತ್ ಉಗ್ರರ ಸಂಘಟನೆ, ಈ ಥರದವರು ಈ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿಕೊಂಡು ಅದನ್ನು ಬಹಿರಂಗಪಡಿಸಿದಾಗ, ಅವರು ಕೊಲ್ಲೋ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ
ಯಾರಿಗೆ ಇವರ ಮೇಲೆ ದ್ವೇಷ ಇದೆಯೋ ಅವರು ಅದೇ ವಿಧಾನದಲ್ಲಿ ಅವರನ್ನು ಕೊಂದು ಇವರ ಮೇಲೆ, ಈ ಸಂಘಟನೆಗಳ ಮೇಲೆ ಬರೋ ಹಾಗೆ ಮಾಡುವ ಮೋಡಸ್ ಆಪರಂಡಿ ಪ್ರಪಂಚದಲ್ಲಿ ಚಾಲ್ತಿಯಲ್ಲಿದೆ. ಅದರ ರೀತಿಯಲ್ಲಿ ಇಲ್ಲಿ ಸಂದೀಪ್ ಚಡಾನಿಯವರು ಕೋರ್ಟ್ಗೆ ಸಾಕ್ಷಿ ಹೇಳೋಕ್ಕೆ ಬಂದರು ಇದೇ ಕೊಲೆ ಮೊಕದ್ದಮೆನಲ್ಲಿ. ಅವರು ಹೇಳ್ತಾರೆ, ಆ ಮೋಡಸ್ ಆಪರಂಡಿನ ನಿವೇದಿತಾ ಮತ್ತು ಮಿಕ್ಕ 9 ಆರೋಪಿಗಳು ಅದನ್ನು ಬಳಸ್ಕೊಂಡ್ರು ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲೋದಕ್ಕೋಸ್ಕರ. ಹೇಗೆ ಬಳಸ್ಕೊಂಡ್ರು ಅಂದರೆ, ಉಗ್ರರಿಂದ ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲುವ ಬೆದರಿಕೆ ಇತ್ತು ಬಾಂಬ್ ಸ್ಫೋಟದ ಮೂಲಕ. ಅದೇ ಬಾಂಬ್ ಸ್ಫೋಟದ ಮೂಲಕ ಅದೇ ಟೈಮ್ನಲ್ಲಿ ತಾವು ಕೊಂದುಬಿಟ್ರೆ ಅದು ನಿವೇದಿತಾ ಅವರ ಮೇಲೆ ಬರೋದಿಲ್ಲ, ಬದಲಾಗಿ ಈ ಸಂಘಟನೆ ಮೇಲೆ ಬರುತ್ತೆ ಅಂತ ನಿವೇದಿತಾ ಮತ್ತು ಮಿಕ್ಕ ಆರೋಪಿಗಳು ಆಲೋಚಿಸಿಕೊಂಡು ರಾಜಾನಂದ ಸ್ವಾಮಿಯವ್ರನ್ನ ಬಾಂಬ್ ಸ್ಫೋಟದ ಮೂಲಕ ಕೊಲ್ಲುವ ಯತ್ನ ಮಾಡಿದ್ರು ಅಂತ ಹೇಳಿಬಿಟ್ಟು ಚಡಾನಿಯವರು ಅವತ್ತೆಲ್ಲ ಬಂದಾಗ ಸಾಕ್ಷಿ ಹೇಳಿದರು. ಅದರ ಡಿಪೋಸಿಷನ್ ಕಾಪಿ ಇಲ್ಲಿದೆ ನೋಡಿ. ನೋಡಿ ಇಲ್ಲಿ, ಇಲ್ಲಿಂದ ಇಲ್ಲಿ ಮುಂದೆ ಇಲ್ಲಿವರೆಗೂ ಅದನ್ನೇ ಹೇಳ್ತಾರೆ. ಆಯಿತಾ? ತಾವು ಗೃಹ ಮಂತ್ರಿಯಾಗಿದ್ರಿ ಮತ್ತು ತನಿಖೆಯ ಮೇಲ್ವಿಚಾರಣೆ ನೋಡ್ತಾ ಇದ್ರಿ, ಮುಖ್ಯಮಂತ್ರಿ ಕೂಡ ಆದ್ರಿ, ತನಿಖೆಯ ಎಲ್ಲ ಸಂಗತಿಗಳು ಗೊತ್ತು. ಚಡಾನಿಯವರು ಹೇಳ್ತಾರಲ್ಲ, ನಿವೇದಿತಾ ಅವರು ಉಗ್ರರ ಬೆದರಿಕೆಯನ್ನು ಉಪಯೋಗಿಸ್ಕೊಂಡು ಅವರು ಕೊಲೆ ಮಾಡಿದ್ರು ಅಂತ. ಇದ್ರ ಬಗ್ಗೆ ತಮಗೇನಿಸುತ್ತೆ? ಚಡಾಣಿಯವರು ಹೇಳ್ತಾ ಇರೋದು 100% ಸತ್ಯ. ಅಂದರೆ ನಿವೇದಿತಾ ಮತ್ತು ಇತರ ಆರೋಪಿಗಳು ಉಗ್ರರ ಬಾಂಬ್ ಬೆದರಿಕೆಯಲ್ಲಿ ಕೊಲ್ಲುವ ಪ್ರಯತ್ನವನ್ನು ನೆಪವಾಗಿಟ್ಟುಕೊಂಡು ಅವರು ಕೊಂದುಬಿಟ್ರು ಅಂತ ಹೇಳ್ತಾ ಇದ್ದೀರಿ. ಹೌದು. ಈ ಬಾಂಬ್ ಬೆದರಿಕೆ, ಬಾಂಬ್ ಸ್ಕೇರ್ ಇದೆ ಅಂತ ಯಾವಾಗ ಗೊತ್ತಾಗಿದ್ದು? ಕೊಲೆ ಆಯ್ತಲ್ಲ ಅದೇ ದಿನ ಬೆಳಿಗ್ಗೆ ನನಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದ್ದು. ಆವಾಗಲೇ ವಿಚಾರಣೆಯ ಮೊದಲ ಭಾಗದಲ್ಲಿ ಹೇಳಿದ್ರಿ, ಕೊಲೆಯಾದ ದಿವಸ ಬೆಳಗ್ಗೆ ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ಉಗ್ರರಿಂದ ಬಾಂಬ್ ಮೂಲಕ ರಾಜಾನಂದ ಸ್ವಾಮಿಯವರ ಕೊಲೆ ಪ್ರಯತ್ನ ಆಗ್ತಾ ಇದೆ ಅಂತ. ಹೌದಾ? ಹೌದು. ಅಂದರೆ ನಿವೇದಿತಾ ಅವ್ರಿಗೆ ಬಾಂಬ್ ಸ್ಕೇರ್ ವಿಚಾರ ಗೊತ್ತಾಗಿರಬೇಕಾದ್ರೆ ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ ಮೇಲೇ ಅವ್ರಿಗೆ ಗೊತ್ತಾಗಿರಬೇಕು ಮತ್ತು ಅದನ್ನು ಅವರು ಆಮೇಲೆ ಉಪಯೋಗಿಸ್ಕೊಂಡಿರಬೇಕು. ಹಾಂ ಹಾಂ ಹೌದು. ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ ಮೇಲೆ ಉಗ್ರರಿಂದ ಹೀಗೆ ಕೊಲೆ ಬೆದರಿಕೆ ಇದೆ, ಅದನ್ನೇ ನಾವು ಉಪಯೋಗಿಸ್ಕೊಂಡು ನೆಪ ಮಾಡಿಕೊಂಡು ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲಬೇಕು ಅಂತ ಪಿತೂರಿ ಮಾಡಿರಬೇಕು, ಮುಂಚೆ ಅಲ್ಲ. ಹೌದು. ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದ್ದು ಬೆಳಗ್ಗೆ, ಅಂದರೆ ಮಧ್ಯದಲ್ಲಿ ಸುಮಾರು 10 ರಿಂದ 12 ಗಂಟೆ ಅವಧಿ ಇತ್ತು. ನಿಮಗೆ ರಿಪೋರ್ಟ್ ಬಂದ ಮೇಲೆ ನಿವೇದಿತಾ ಅವ್ರಿಗೆ ಗೊತ್ತಾಗಿರಬೇಕು. ಅಂದರೆ ಈ 10-12 ಗಂಟೆ ಅವಧಿ ಒಳಗಾಗಿ ಅವರು ಈ ಬಾಂಬ್ ಸ್ಕೇರ್ನ ಉಪಯೋಗಿಸ್ಕೊಂಡು ನಾಡಕ್ಕಾಡನ್ನೋ ಜಾಗದಿಂದ ಬಾಂಬ್ ತರಿಸಿ ಮಿಕ್ಕ ಆರೋಪಿಗಳನ್ನೆಲ್ಲ ಜೊತೆ ಸೇರಿ ಮೀಟಿಂಗ್ ಮಾಡಿ, ಪಿತೂರಿ ಮಾಡಿ, ವ್ಯೂಹ ಮಾಡಿ ರಾಜಾನಂದ ಸ್ವಾಮಿಯವ್ರನ್ನ ಬಾಂಬ್ನಲ್ಲಿ ಸ್ಫೋಟಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಾಂಬ್ ಎಲ್ಲಿಡಬೇಕು, ಯಾರಿಡಬೇಕು, ಯಾರೊಳಗೆ ಹೋಗಬೇಕು, ಹೇಗೊಳಗೆ ಹೋಗಬೇಕು, ಆಮೇಲೆ ದೇಹ ಏನು ಮಾಡಬೇಕು, ಆಮೇಲೆ ಯಾರು ನೋಡಬೇಕು, ಇದೆಲ್ಲವನ್ನ ಪಿತೂರಿ ಮಾಡಿಬಿಟ್ಟು ಅದಾದ ಮೇಲೆ ರಾಜಾನಂದ ಸ್ವಾಮಿಯವರ ಕಾರ್ನಲ್ಲಿ ಬಾಂಬ್ ಬಿಟ್ಟು ಬಾಂಬಿಂದ ಸ್ಫೋಟಿಸುವ ಪ್ರಯತ್ನ ಆಯಿತು ಅಂತ ತಾವು ಹೇಳ್ತಾ ಇದ್ದೀರಿ. ಈ 10-12 ಗಂಟೆ ಅವಧಿ ಒಳಗಾಗಿ ಇಷ್ಟೆಲ್ಲ ನಡೆದಿರೋದಕ್ಕೆ ಸಾಧ್ಯ ಇದೆ ಅನ್ಸುತ್ತೆ ನಿಮಗೆ? ಹಾಂ, ಯಾಕೆ ಸಾಧ್ಯ ಇಲ್ಲ? ಎಷ್ಟು ಇಂಟೆಲಿಜೆಂಟ್ ಕ್ರಿಮಿನಲ್ಗಳಿದ್ದಾರೆ ಈ ಕಾಲದಲ್ಲಿ. ಒಂದೇ ಗಂಟೆನಲ್ಲಿ ಪ್ಲಾನ್ ಮಾಡಿ ಬ್ಯಾಂಕ್ ದೊರಡೆ ಮಾಡಿರ್ತಕ್ಕಂಥದ್ದು ಎಷ್ಟು ಉದಾಹರಣೆಗಳಿಲ್ಲ, ಎಷ್ಟು ಪಿಕ್ಚರ್ನಲ್ಲಿ ಬಂದಿಲ್ಲ ಇವೆಲ್ಲ. ಪಿಕ್ಚರ್ ವಿಚಾರ ಬೇಡ ಬೆಂಗ ಅವರೇ. ಪಿಕ್ಚರ್ನಲ್ಲಿ 10 ನಿಮಿಷದಲ್ಲಿ 14 ಲೋಕಗಳನ್ನು ನೋಡಿಕೊಂಡು ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಮಾಡೋಕ್ಕೆ ಸಾಧ್ಯ ಇದೆ. ನಿಜವಾದ ಜೀವನದಲ್ಲಿ ಈ 10 ರಿಂದ 12 ಗಂಟೆ ಅವಧಿ ಒಳಗಾಗಿ ನಾಡಕ್ಕಾಡು ಊರಿಂದ ಬಾಂಬ್ ತರಿಸ್ಕೊಂಡು ಎಲ್ಲ ಆರೋಪಿಗಳನ್ನು ಸೇರಿಸ್ಕೊಂಡು ವ್ಯೂಹ ಮಾಡಿ ಬಾಂಬ್ ಉಡಾಯಿಸೋ ಸಾಧ್ಯತೆ ಇದೆಯಾ? ಆಗುತ್ತಾ? ಆಗುತ್ತೆ. ಆಗುತ್ತೆ. ಅಂದರೆ ನಿವೇದಿತಾ ಅವ್ರಿಗೆ ಬಾಂಬ್ನಲ್ಲಿ ಕೊಲೆ ಮಾಡಬೇಕು ಅಂತ ಗೊತ್ತಾಗೋದು ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ ಮೇಲೇನೆ.
ಅಂದರೆ ಅದೇ ದಿವಸನೇ ನಿವೇದಿತಾ ಮತ್ತು ಆರೋಪಿಗಳು ನಾಡಕ್ಕಾಡಿನಿಂದ ಬಾಂಬ್ ತರಿಸ್ಕೊಂಡ್ರು ಅಂತೀನಿ. ಆದರೆ ಪ್ರಾಸಿಕ್ಯೂಷನ್ ಅವ್ರ ಚಾರ್ಜ್ ಶೀಟ್ ಪ್ರಕಾರ ಬಾಂಬ್ ತರಿಸ್ಕೊಂಡಿರೋದು ಯಾವಾಗ ಗೊತ್ತಾ? 3/10/2010 ಈ ಕೊಲೆ ನಡೀತಲ್ಲ 20ನೇ ತಾರೀಕು, ಅದಕ್ಕೆ 1.5 ತಿಂಗಳ ಮುಂಚೆ ಶರ್ಮಿಳಾ ಅವರ ವಿಳಾಸಕ್ಕೆ ಬಾಂಬ್ ತರಿಸ್ಕೊಂಡ್ರು ನಾಡಕ್ಕಾಡಿಂದ ಅಂತ ಚಾರ್ಜ್ ಶೀಟ್ ಪ್ರಕಾರ ಹೇಳ್ತಾರೆ. ಒಂದೂವರೆ ತಿಂಗಳು ಮುಂಚೆ. ಆದರೆ ಬಾಂಬ್ ಸ್ಕೇರ್ ಇದೆ ಅಂತ ಗೊತ್ತಾಗಿದೆ ಆವತ್ತು. ಅವರಿಗೆ ಬಾಂಬ್ ಸ್ಕೇರ್ ವಿಚಾರ ಗೊತ್ತಾಗಿದ್ದು ಕೊಲೆ ಆಗೋ ದಿವಸ. ಬಾಂಬ್ ಸ್ಕೇರ್ನ ಉಪಯೋಗಿಸ್ಕೋಬೇಕು ಅಂತ ಇದ್ದಿದ್ದು ಕೊಲೆ ಆಗೋ ದಿವಸ ಬೆಳಗ್ಗೆನೆ. ಆದರೆ ಬಾಂಬ್ ತರಿಸ್ಕೊಂಡಿರೋದು ಮಾತ್ರ 1.5 ತಿಂಗಳ ಮುಂಚೆ ಶರ್ಮಿಳಾ ಅವರ ವಿಳಾಸಕ್ಕೆ. ಹೇಗೆ ಸಾಧ್ಯ? ತಾವೇನು ಹೇಳ್ತೀರಿ? ಅಲ್ಲ, ಪ್ರಾಸಿಕ್ಯೂಷನ್ ಅವರು ತಪ್ಪು ಚಾರ್ಜ್ ಶೀಟ್ ಹಾಕಿದ್ರೆ ನಾನು ಹೇಗೆ ಜವಾಬ್ದಾರ ಆಗ್ತೀನಿ? ಅಂದರೆ ತಮ್ಮ ಪ್ರಕಾರ ಪ್ರಾಸಿಕ್ಯೂಷನ್ನವರು ಸುಳ್ಳು ಮತ್ತು ತಪ್ಪುಗಳಿಂದ ಕೂಡಿರತಕ್ಕಂಥ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ಚಾರ್ಜ್ ಶೀಟಲ್ಲಿರೋದೆಲ್ಲ ಸುಳ್ಳು ಮತ್ತು ತಪ್ಪುಗಳು. ಹೋಗಲಿ ಬಿಡಿ. ನೋಡಿ, ಅವತ್ತು ಘಟನೆ ನಡೆದ ಸ್ಥಳದಲ್ಲಿ ತಾವು ಇದ್ರಿ. ನಿವೇದಿತಾ ಅವರು, ರಾಜಾನಂದ ಸ್ವಾಮಿಯವರು ಕಾರಲ್ಲಿ ಕೂತಿದ್ರು. ಬಾಂಬ್ ಸಿಡೀತು, ಕತ್ತಲಾಯಿತು. ಹೌದು. ಆಮೇಲೆ ಅಲ್ಲಿಗೆ ಉನ್ನತ ಪೊಲೀಸ್ ಅಧಿಕಾರಿಗಳು ಬೇರೆಯವರು ಎಲ್ಲ ಬಂದರು. ಹೌದು. ಎಷ್ಟೊತ್ತಿಗೆ ಬಂದಿರ್ಬೋದು ಅವರೆಲ್ಲ? ರಾತ್ರಿ 9 ಗಂಟೆ ವೇಳೆಗೆ ಬಂದಿರ್ಬೋದು ಅಂತ ಅನಿಸುತ್ತೆ. ರಾತ್ರಿ 9 ಗಂಟೆ ವೇಳೆಗೆ ಅವರು ಬರೋ ವೇಳೆಗೆ ನೋಡಿ, ಮಹಜರ್ ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ರಿಪೋರ್ಟ್ ಪ್ರಕಾರ ತಾವು ಅಲ್ಲಿದ್ದ ಪೊಲೀಸ್ನವ್ರಿಗೆ, ಈಶ್ವರ ನಾಯಕ್ ಅವರಿಗೆ, ಅಲ್ಲೇ ಇದ್ದ ಪೊಲೀಸ್ನವ್ರ ಸಹಾಯದಿಂದ ಘಟನೆ ನಡೆದ ಸುತ್ತ ಒಂದು ಬ್ಯಾರಿಕೇಡ್ ನಿರ್ಮಿಸೋದಕ್ಕೆ ಸೂಚನೆ ಕೊಟ್ಟರು. ಇಲ್ಲಿ ಬರೆದಿದ್ದಾರೆ ಪೊಲೀಸ್ ರಿಪೋರ್ಟ್ನಲ್ಲಿ. ಹೌದು. ಅಲ್ಲಿಗೆ 9 ಗಂಟೆ ವೇಳೆಗೆ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದರು. ಸಾಮಾನ್ಯವಾಗಿ ಅಂಥ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಾಗ ತಕ್ಷಣ ಸ್ಪಾಟಿಗೆ ಹೋಗ್ತಾರೆ. ಆದರೆ ತಾವು ಬ್ಯಾರಿಕೇಡ್ ಹಾಕ್ಸಿದ್ರಿ. ಬ್ಯಾರಿಕೇಡ್ ಒಳಗೆ ಹೋಗ್ಬೋದಾಗಿತ್ತು. ಆದರೆ ಬ್ಯಾರಿಕೇಡ್ ಒಳಗಡೆ ಆ ಪೊಲೀಸ್ ಅಧಿಕಾರಿಗಳು ಪ್ರವೇಶ ಮಾಡೋದಕ್ಕೂ ಕೂಡ ಬಿಡದೆ ತಾವೊಂದು ಪೊಲೀಸ್ ಉನ್ನತಾಧಿಕಾರಿಗಳ ಎಮರ್ಜೆನ್ಸಿ ಮೀಟಿಂಗ್ ನಡೆಸಿದ್ರಿ. ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರಿ. ಹೌದು. ಅಂಥ VIP ವ್ಯಕ್ತಿಗಳ ಕೊಲೆ ಸಂಭವಿಸಿದಾಗ ಪೊಲೀಸ್ ಆಫೀಸರ್ಸ್ಗಳು ಎಮರ್ಜೆನ್ಸಿ ಮೀಟಿಂಗ್ ಕರೀಲೇಬೇಕಲ್ಲ. ಇಟ್ಸ್ ಅವರ್ ಡ್ಯೂಟಿ. ಓಕೆ, ತಮ್ಮ ಡ್ಯೂಟಿ. ಆ ಕೇಸಿನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂದರೆ ತನಿಖೆಯನ್ನು ನಡೆಸ್ತಾ ಇದ್ದ ಪೊಲೀಸ್ ಅಧಿಕಾರಿ, ತನಿಖಾಧಿಕಾರಿ ಮಧುಸೂದನ್ ಅವ್ರನ್ನೂ ಕೂಡ ತಾವು ಅಲ್ಲಿ ಆ ಸ್ಪಾಟಲ್ಲಿ ಇರೋದಕ್ಕೆ ಬಿಡದೆ ಅವ್ರನ್ನೂ ಕೂಡ ಮೀಟಿಂಗ್ಗೆ ಕರ್ಕೊಂಡು ಹೋಗ್ಬಿಟ್ಟು. ಹೌದು. ಮೀಟಿಂಗ್ ಎಷ್ಟೊತ್ತಿಗೆ ಶುರುವಾಯಿತು? ರಾತ್ರಿ 9:30ಕ್ಕೆ. ಎಲ್ಲಿವರೆಗೂ ನಡೀತು ಮೀಟಿಂಗ್? ಎಷ್ಟೊತ್ತಿನವರೆಗೂ ನಡೀತು? 11:30ವರೆಗೂ. ಓಕೆ, ಇಟ್ ವಾಸ್ ಅನ್ ಎಮರ್ಜೆನ್ಸಿ ಮೀಟಿಂಗ್, ಅತಿ ತುರ್ತು ಸಭೆ. ಹೌದು. ಒಬ್ಬ ಮುಖ್ಯಮಂತ್ರಿ ಬಾಂಬ್ ಬ್ಲಾಸ್ಟ್ನಲ್ಲಿ ಸತ್ತಿದ್ದಾರೆ ಅಂತ ಆದರೆ ನಾವು ಪೊಲೀಸ್ ಆಫೀಸರ್ಸ್ಗಳ ಎಮರ್ಜೆನ್ಸಿ ಮೀಟಿಂಗ್ ಮಾಡಲೇಬೇಕಾಗುತ್ತೆ. ಮಾಡಲಿ. ತಾವು ಆ ಮೀಟಿಂಗ್ ಮಾಡಿದ್ದು ಅದೇ ರಿಂಗ್ ರೋಡ್ನಲ್ಲಿರ್ತಕ್ಕಂಥ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ. ಹೌದು. ಈ ಘಟನೆ ನಡೀತಲ್ಲ, ರಾಜಾನಂದ ಸ್ವಾಮಿಯವರ ಕೊಲೆ, ಆ IBಗೂ ನೀವು ಮೀಟಿಂಗ್ ಮಾಡೋದಲ್ಲ ಫಾರೆಸ್ಟ್ ಗೆಸ್ಟ್ ಹೌಸ್, ಅಲ್ಲಿಗೂ ಎಷ್ಟು ದೂರ? ನಾನು ಅಳತೆ ಮಾಡಿಲ್ಲ. ಒಂದು ಅಂದಾಜು 2.5ರಿಂದ 3 ಕಿಲೋಮೀಟರ್ ಇರಬಹುದು. 3 ಕಿಲೋಮೀಟರ್. ಸೊ ಎಲ್ಲ ಪೊಲೀಸ್ ಆಫೀಸರ್ಗಳು ಆ ಘಟನೆ ನಡೆದ ಜಾಗದಲ್ಲಿ ಅವರನ್ನು ಬ್ಯಾರಿಕೇಡ್ ಒಳಗಡೆ ಬಿಡದ ಹಾಗೆ ಮತ್ತು ಜಾಗ ನೋಡದೇ ಇದ್ದ ಹಾಗೆ ಮೀಟಿಂಗ್ ನೆಪದಲ್ಲಿ ತಾವು 3 ಕಿಲೋಮೀಟರ್ ದೂರ ಕರ್ಕೊಂಡು ಹೊರಟೋದ್ರಿ. ಅವ್ರು ಈ ಕಡೆನೇ ಬರಬಾರ್ದು ಅಂತ. ಅಂದರೆ ನೀವೇನು ಹೇಳ್ತಾ ಇದ್ದೀರಾ? ನಾವು ಮೀಟಿಂಗ್ ಮಾಡಿಲ್ಲ ಅಂತಲ್ಲ? ರೆಕಾರ್ಡ್ಸ್ ತರಿಸಲ್ಲ? ಟೈಮ್ ಕೊಡಿ, ತರಿಸ್ತೀನಿ. ನೀವು ಕೋಪ ಮಾಡ್ಕೋಬೇಕಾದ್ದಿಲ್ಲ.
ಮೀಟಿಂಗ್ ನಡೆದಿಲ್ಲ ಅಂತ ನಾನು ಹೇಳ್ತಿಲ್ಲ. ಮೀಟಿಂಗ್ ಮಾಡಿದ್ದೀರಿ, ಬೇಕು ಅಂತ ಮಾಡಿದ್ದೀರಿ. ಮೀಟಿಂಗ್ ನೆಪದಲ್ಲಿ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳನ್ನು ಘಟನೆಯಾದ ಜಾಗದಲ್ಲಿ ಏನೇನು ನಡೀತಾ ಇದೆ ಅಂತ ನೋಡೋದಕ್ಕೆ ಬಿಡದೆ ಅವರನ್ನು ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ನಾವು ಮೀಟಿಂಗ್ ಮಾಡಿದ ತಪ್ಪು ಅಂತಲ್ಲ ತಾವು ಹೇಳ್ತಾ ಇರೋದು? ಮೀಟಿಂಗ್ ಮಾಡಿದ ತಪ್ಪು ಅಂತಲ್ಲ, ಮೀಟಿಂಗ್ ಮಾಡಿದ ಜಾಗದ ಬಗ್ಗೆ ಹೇಳ್ತಾ ಇದ್ದೀನಿ. 3 ಕಿಲೋಮೀಟರ್ ದೂರ ಇರೋ ಫಾರೆಸ್ಟ್ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ಬಿಟ್ರಿ. ಅಂದರೆ ಪೊಲೀಸ್ ಅಧಿಕಾರಿಗಳಿಗೆ ಘಟನೆ ನಡೆದ ತಕ್ಷಣ ಆ ಘಟನೆ ಆದ ಜಾಗದಲ್ಲಿ ಏನೇನು ನಡೀತಾ ಇದೆ ಅಂತ ನೋಡೋಕೆ ಕೂಡ ಆಸ್ಪದ ಇರಲಿಲ್ಲ. ಘಟನೆ ನಡೆದ ಮೇಲೆ ಕೆಲವು ಗಂಟೆಗಳ ಕಾಲ ತನಿಖೆ ಅತ್ಯಮೂಲ್ಯ ಅಂತ ಹೇಳ್ತಾರೆ. ಆ ಅತ್ಯಮೂಲ್ಯವಾದ ಸಮಯದಲ್ಲಿ ಅವರು ಆ ಜಾಗವನ್ನು ನೋಡೋದಕ್ಕೆ ಆಗಲಿಲ್ಲ. ಮೀಟಿಂಗ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಮೀಟಿಂಗ್ ನಡೆದ ಜಾಗ 3 ಕಿಲೋಮೀಟರ್ ಇತ್ತಲ್ಲ, ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದೀರಿ. ಘಟನೆ ನಡೆದ ಜಾಗದಲ್ಲೇ IB ಇತ್ತಲ್ಲ, ಆ IBನಲ್ಲಿ ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಮೀಟಿಂಗ್ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಅನೇಕ ಸ್ಟೇಟ್ ಲೆವೆಲ್ ಮೀಟಿಂಗ್ಗಳು ನಡೆದಿದೆ. 3 ಕಿಲೋಮೀಟರ್ ದೂರ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡೋ ಅವಶ್ಯಕತೆ ಏನಿತ್ತು? ಅಲ್ಲೇ IBನಲ್ಲೇ ಮೀಟಿಂಗ್ ಮಾಡಿದ್ದಿದ್ರೆ ಸ್ಪಾಟ್ನಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಪ್ರತಿಯೊಂದು ವಿವರನೂ ಪ್ರತಿ ನಿಮಿಷಕ್ಕೂ ನಿಮಗೆಲ್ಲ ಗೊತ್ತಾಗ್ತಾ ಇತ್ತು. ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಗೊತ್ತಾಗ್ತಾ ಇತ್ತು. ಬೇರೆ ಪೊಲೀಸ್ ಅಧಿಕಾರಿಗಳಿಂದ ತನಿಖೆಯಲ್ಲಿ ಮಾರ್ಗದರ್ಶನ ಸಿಗ್ತಾ ಇತ್ತು. ಆದರೆ ನೀವೆಲ್ಲ ಮಾಡದೆ 3 ಕಿಲೋಮೀಟರ್ ದೂರ ಕರ್ಕೊಂಡು ಆ ತನಿಖೆಯಲ್ಲಿ ಬೇರೆಯವರು ಇಂಟರ್ಫಿಯರ್ ಆಗೋದು ನನಗಿಷ್ಟ ಇರಲಿಲ್ಲ. ಇಂಟರ್ಫಿಯರ್ ಆಗೋದಲ್ಲ, ಅಲ್ಲಿ ಏನು ನಡೀತಾ ಇದೆ ಅಂತ ಬೇರೆಯವ್ರಿಗೆ ಗೊತ್ತಾಗೋದು ತಮಗಿಷ್ಟ ಇರಲಿಲ್ಲ. ಅವ್ರು ಬೇರೆಯವರು ಯಾರು? ಅಲ್ಲಿದ್ದವರು ನಾಡಿನ ಹಿರಿಯ ಪೊಲೀಸ್ ಅಧಿಕಾರಿಗಳು. ಯಾರು ತನಿಖೆಯಲ್ಲಿ ಭಾಗವಹಿಸಲೇಬೇಕಾಗಿತ್ತೋ ಅವರು ಅಲ್ಲಿರದೇ ಇದ್ದ ಹಾಗೆ ಮಾಡಿ ಅವರಿಗೆ ದಿಕ್ಕು ತಪ್ಪಿಸಿದ್ರಿ ತಾವು. ಯಾರು ನಿಜವಾದ ತನಿಖೆ ಮಾಡಬೇಕಾಗಿತ್ತೋ ಆ ತನಿಖಾಧಿಕಾರಿ ಮಧುಸೂದನ್ ಅವರನ್ನು ಆರ್ಡರ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರಿ, ತನಿಖೆಯಲ್ಲಿ ಅವರು ಭಾಗಿಯಾಗದೇ ಇರೋ ಥರ. ಅಂದರೆ ಆ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿದ್ರಲ್ಲ, ಆ ಜಾಗದಲ್ಲಿ ಕೊಲೆಯ ತನಿಖೆ ನಡೀತಾ ಇರಲಿಲ್ಲ. ತನಿಖೆಯ ದಿಕ್ಕು ತಪ್ಪಿಸುವ ಎಲ್ಲ ಕೆಲಸಗಳು ನಡೀತಾ ಇತ್ತು ಈಶ್ವರ್ ನಾಯಕ್ ಅವರ ಮುಂದಾಳತ್ವದಲ್ಲಿ. ಅದನ್ನು ಪೊಲೀಸ್ ಅಧಿಕಾರಿಗಳು ಮಧುಸೂದನ್ ಅವರು ನೋಡೋದು ತಮಗಿಷ್ಟ ಇರಲಿಲ್ಲ. ಹಾಗಾಗಿ ಅವ್ರನ್ನ 3 ಕಿಲೋಮೀಟರ್ ದೂರ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರಿ. ಇಲ್ಲಿ ಮೀಟಿಂಗ್ ಮಾಡೋದಕ್ಕೆ ಜಾಗ ಇದ್ರೂ ಕೂಡ. ಇಲ್ಲದೇ ಇದ್ದಿದ್ರೆ, ತಾವು ಮೀಟಿಂಗ್ ಮಾಡದೆ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಇದ್ದಿದ್ರೆ ಸತ್ಯ ಏನು, ಹೇಗೆ ಕೊಲೆ ನಡೆದಿದೆ, ಯಾರು ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರ ಈಚೆ ಬಂದುಬಿಡ್ತಾ ಇತ್ತು. ತಾವು ಸಿಕ್ಕಾಕೊಂಡ್ಬಿಡ್ತಾ ಇದ್ರಿ. ಅದನ್ನು ತಪ್ಪಿಸೋದಕ್ಕೋಸ್ಕರ ತಾವು ಅವರನ್ನೆಲ್ಲ ಕರ್ಕೊಂಡು 3 ಕಿಲೋಮೀಟರ್ ದೂರ ಹೊರಟೋದ್ರಿ. ನೋಡಿ, ನೀವು ಈ ರೀತಿಯಲ್ಲಿ ಪ್ರಶ್ನೆ ಕೇಳೋ ಹಾಗಿಲ್ಲ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಜವಾಬ್ದಾರಿ ಸ್ಥಾನದಲ್ಲಿರೋನು. ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಪ್ರಶ್ನೆ ಕೇಳೋ ಹಾಗಿಲ್ಲ. ನೋಡಿ ಮಿಸ್ಟರ್ ಬಿಂಗ, ಈ ಪ್ರಶ್ನೆ ಕೇಳಿ ಆ ಪ್ರಶ್ನೆ ಕೇಳಬೇಡಿ ಅಂತ ಕೇಳೋ ಅಧಿಕಾರ ನಿಮಗಿಲ್ಲ. ನೀವು ಮುಖ್ಯಮಂತ್ರಿ ಇರ್ಬೋದು, ಏನೇ ಆಗಿರ್ಬೋದು, ಆದರೆ ಈ ನ್ಯಾಯಾಲಯದ ಮುಂದೆ ನೀವೊಬ್ಬ ಸಾಮಾನ್ಯ ಪ್ರಜೆ. ಪ್ರಶ್ನೆಗಳು ಕಾನೂನಿಗೆ ವಿರುದ್ಧವಾಗಿದ್ದರೆ ಈ ನ್ಯಾಯಾಲಯನೇ ಅಬ್ಜೆಕ್ಷನ್ ಮಾಡುತ್ತೆ. ಯು ಡೋಂಟ್ ವರಿ. CSP, ಪ್ರೊಸೀಡ್.